ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟ್ ಆಗಿ ವಾಚ್ ಮಾಡಬಹುದಿದೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇಲ್ಲಿ ಕಾಣ್ತಾ ಇರುವಂತಹ ನಮ್ಮ ವೇದಾಂತ್ ಪಾಠಶಾಲೆಯ ವಾಟ್ಸಪ್ ನಂಬರ್ ಅಥವಾ ಟೆಲಿಗ್ರಾಮ್ ನಂಬರಿಗೆ ನೀವು ನಿಮ್ಮ ವಿಳಾಸವನ್ನು ಕಳಿಸೋ ಮುಖಾಂತರ ಪುಸ್ತಕವನ್ನು ಖರೀದಿ ಮಾಡಬಹುದಿದೆ. ಬನ್ನಿ, ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ಯಾವ ವಿಚಾರವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಕೆಲವು ಸೆಂಟೆನ್ಸಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಮೊನ್ನೆ ತಿಳಿಸಿದ್ದೆ, ನಾನೀಗ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೀನ್ ಅಲ್ಲಿ ಬರುವಂತಹ ವಿಚಾರಗಳನ್ನ ತಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಬಂದು ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ನಿಮಗೆ ಸರಳವಾಗಿರುವಂತಹ ವಾಕ್ಯಗಳು ಟ್ರಾನ್ಸ್ಲೇಷನ್ ಮಾಡಕ್ ಬಂದಾಗ ನೆಕ್ಸ್ಟ್ ಮುಂದಿನ ಅಂದ್ರೆ ಬಿಗ್ ಪ್ಯಾರಾಗ್ರಾಫ್ ಇರಬಹುದು, ಲೆಂತಿ ಪ್ಯಾರಾಗ್ರಾಫ್ ಇರಬಹುದು, ಅದಕ್ಕೆ ಸಹಾಯ ಆಗುತ್ತೆ. ಓಕೆ, ಇವತ್ತು ನಾನು ತಗೊಂಡು ಬಂದಿರುವಂತಹ ವಾಕ್ಯಗಳು ನೋಡಿ ಈ ರೀತಿಯಲ್ಲಿದೆ. 3 ವಾಕ್ಯಗಳಿದೆ. ನೋಡೋಣ ಇದನ್ನ ಹೇಗೆ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓದೋಣ ಬನ್ನಿ. ಮೊದಲನೇದಾಗಿ ಏನಿದೆ ಅಂತ. ಅ ಲಾರ್ಜ್ ಪಾರ್ಟ್ ಆಫ್ ದ ಪ್ಲಾಟ್ಯೂ ಈಸ್ ಕವರ್ಡ್ ವಿತ್ ಫರ್ಟೈಲ್ ಬ್ಲ್ಯಾಕ್ ಸಾಯಿಲ್ ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಫಾರ್ ಗ್ರೋಯಿಂಗ್ ಕಾಟನ್. ಹೀಗಿದೆ. ಹೇಗೆ ಇದನ್ನ ನಾವೀಗ ಕನ್ನಡ ಭಾಷೆಗೆ ಬರಿಬಹುದು ಬನ್ನಿ ನೋಡೋಣ. ಅ ಲಾರ್ಜ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಲಾರ್ಜ್ ಅಂತ ಅಂದ್ರೆ ನಾವೇನಂತ ತಗೊಳ್ಬಹುದು? ದೊಡ್ಡ ಅಂತ ತಗೊಳ್ಬಹುದು. ಪಾರ್ಟ್ ಅಂತಂದ್ರೆ ಭಾಗ. ಯಾವುದರ? ಪ್ಲಾಟ್ಯೂ. ಪ್ಲಾಟ್ಯೂ ಇದನ್ನ ನಾವೇನಂತ ಕರಿಬಹುದು? ಪ್ರಸ್ಥಭೂಮಿ ಅಂತ ಇದನ್ನ ಕರಿಬಹುದಿದೆ. ಈಸ್ ಕವರ್ಡ್ ಇದನ್ನ ತಗೊಳ್ಳೋಣ, ಮುಚ್ಚಿದೆ ಅಂತ ತಗೊಳ್ಳೋಣ. ಓಕೆ, ವಿತ್ ಇದನ್ನ ನಾನು ವಾಕ್ಯದಲ್ಲಿ ತೋರಿಸ್ತೀನಿ. ಫರ್ಟೈಲ್ ಬ್ಲ್ಯಾಕ್ ಸಾಯಿಲ್ ಫಲವತ್ತಾದಂತಹ ಕಪ್ಪು ಮಣ್ಣು ಅಂತ ಬರುತ್ತೆ. ಬರಿತಾ ಇದೀನಿ ನೋಡಿ. ಫಲವತ್ತಾದ ಬ್ಲ್ಯಾಕ್ ಕಪ್ಪು, ಸಾಯಿಲ್ ಮಣ್ಣು. ಓಕೆ, ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಎಕ್ಸ್ಟ್ರೀಮ್ಲಿ ಅಂತಂದ್ರೆ ತುಂಬಾ ಜಾಸ್ತಿ ಅಂತ ಅರ್ಥ. ಯೂಸ್ಫುಲ್ ಅಂತಂದ್ರೆ ಬಳಕೆಗೆ ಬರುವಂಥದ್ದು, ತುಂಬಾ ಹೆಚ್ಚಿನಾಗಿ ಬಳಕೆಗೆ ಬರುವಂಥದ್ದು ಎಲ್ಲಿ ಅಂತಂದ್ರೆ ಗ್ರೋಯಿಂಗ್ ಕಾಟನ್. ಕಾಟನ್ ಹತ್ತಿಯನ್ನ ಬೆಳೆಯೋದ್ರಲ್ಲಿ ಇದನ್ನ ಹೇಳಿದ್ದಾರೆ. ಬರೆಯೋಣ. ಎಕ್ಸ್ಟ್ರೀಮ್ಲಿ ಅತ್ಯಂತ, ಯೂಸ್ಫುಲ್ ಉಪಯುಕ್ತ, ಬಳಕೆಗೆ ಬರುವ. ಓಕೆ, ಎರಡರಲ್ಲಿ ಒಂದು. ಉಪಯುಕ್ತ ಅಂತ ಬರಿತಾ ಇದ್ದೀನಿ. ಯಾವುದಕ್ಕೆ? ಫಾರ್ ಗ್ರೋಯಿಂಗ್ ಕಾಟನ್. ಗ್ರೋಯಿಂಗ್ ಬೆಳೆಯಲು ಅಂತ ತಗೊಳ್ಳಿ. ಕಾಟನ್ ಹತ್ತಿ ಅಂತ ಬರೀರಿ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಫಲವತ್ತಾದಂತಹ ಕಪ್ಪು ಮಣ್ಣಿನ ಬಗ್ಗೆ. ಈ ಕಪ್ಪು ಮಣ್ಣು ಎಲ್ಲಿದೆ? ಮೊದಲನೇ ಭಾಗ ಇಲ್ಲಿದೆ ನೋಡಿ. ಅಂದ್ರೆ ಆ ಒಂದು ಕಪ್ಪು ಮಣ್ಣು ಎಲ್ಲಿ ಸಿಗುತ್ತೆ ನಮಗೆ ಅದನ್ನ ಇಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಇದನ್ನ ಯಾವುದಕ್ಕಾಗಿ ಬಳಸಲಾಗ್ತಿದೆ ಹೀಗೆ ಇಲ್ಲಿ ಹೇಳಿದ್ದಾರೆ. ಹೇಗ್ ಬರೆಯೋದು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಸ್ಥಭೂಮಿಯ ದೊಡ್ಡ ಭಾಗವು. ಬರೆಯೋಣ. ಪ್ರಸ್ಥಭೂಮಿಯ ದೊಡ್ಡ ಭಾಗವು ಯಾವುದರಿಂದ? ಕಪ್ಪು ಮಣ್ಣಿನಿಂದ. ಬರೆಯೋಣ. ಕಪ್ಪು ಮಣ್ಣಿನಿಂದ ಈಸ್ ಬೆಟರ್. ನಾನು ಆಗ್ಲೇ ಹೇಳಿದೆ ವಿತ್ನ ಬಗ್ಗೆ ಹೇಳ್ತೀನಿ ಅಂತ ನೋಡಿ. ಇಲ್ಲಿ ಬರುತ್ತೆ ನಿಂದ ಅಂತ. ಓಕೆ, ಕಪ್ಪು ಮಣ್ಣಿನಿಂದ ಈಸ್ ಕವರ್ಡ್ ಇದನ್ನ ಮುಚ್ಚಲ್ಪಟ್ಟಿದೆ. ಅದಾದ್ಮೇಲೆ ಇದು ಯಾವುದಕ್ಕೆ ಹೆಚ್ಚಿನಾಗಿ ಉಪಯೋಗಕ್ಕೆ ಬರುತ್ತೆ ಅಥವಾ ಇದು ಯಾವುದಕ್ಕೆ ಹೆಚ್ಚು ಉಪಯುಕ್ತ ಅದನ್ನ ಹೇಳಿದ್ದಾರೆ. ಬರಿಬೇಕು. ಬರೆಯೋಣ ಬನ್ನಿ. ಮುಚ್ಚಲ್ಪಟ್ಟಿದೆ. ಇದು ಹತ್ತಿಯನ್ನು ಬೆಳೆಯಲು ಏನು? ಅತ್ಯಂತ ಉಪಯುಕ್ತ. ಇಷ್ಟನ್ನ ನೀವು ಬರೀಬಹುದು. ಅತ್ಯಂತ ಉಪಯುಕ್ತವಾಗಿದೆ ಹೀಗೆ ಬರಿಬಹುದಿದೆ. ಅತ್ಯಂತ ಉಪಯುಕ್ತವಾಗಿದೆ. ಫುಲ್ ಸ್ಟಾಪ್. ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನ ಬರೆದಿದ್ದೀನಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಈ ಫಲವತ್ತಾದಂಥ ಮಣ್ಣೇನಿದೆ, ಕಪ್ಪು ಮಣ್ಣು ಏನಿದೆ, ಮೊದಲನೇದಾಗಿ ಇದು ಎಲ್ಲಿದೆ ಅಂಡ್ ಇದು ಯಾಕಾಗಿ ಉಪಯೋಗಿಸಲಾಗ್ತಿದೆ, ಎರಡೂ ಭಾಗಗಳು ಇದೇ ರೀತಿಯಲ್ಲಿ ತಗೊಳ್ಬೇಕು. ಆಸ್ ಯು ಕ್ಯಾನ್ ಸಿ,
ಪ್ಲಾಟ್ಯೂ ಪ್ರಸ್ಥಭೂಮಿಯ ಬಗ್ಗೆ ಇಲ್ಲಿ ಮಾತಾಡಿದ್ರು, ಅದನ್ನೇ ಅಲ್ಲಿ ಬರೆದಿದ್ದೀನಿ. ಆ್ಯಂಡ್ ಇದು ಉಪಯೋಗ ಇರೋದು ಅದು 2ನೇ ಭಾಗದಲ್ಲಿತ್ತು, ಅದು ಬರೆದಿದ್ದೀನಿ. ಹೀಗೆ ನಾವು ಯಾವುದೇ ಒಂದು ವಾಕ್ಯವನ್ನು ಕೊಟ್ಟಾಗ ಒಂದು ವೇಳೆ ಫಾರ್ಮುಲಾ ಬಳಸ್ತಾ ಇಲ್ಲ ಅಂತಿದ್ದಲ್ಲಿ ಈ ರೀತಿಯಲ್ಲಿ ಬರಿಬಹುದಿದೆ. ಇದನ್ನ ಡಿವೈಡ್ ಮಾಡಿ ಸೆಂಟೆನ್ಸನ್ನು ಚಿಕ್ಕದಾಗಿ ಮಾಡಿಕೊಂಡು ಹೀಗೆ ಬರಿಬಹುದಿದೆ. ಇದು ಮೊದಲನೇ ಭಾಗ, ಇದು 2ನೇ ಭಾಗ. ಹೀಗೆ ಇಲ್ಲಿ ನಾನು ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತೋರಿಸಿದ್ದೀನಿ, ಯಾವುದೇ ಫಾರ್ಮುಲಾ ಬಳಸಿಲ್ಲ. ಬನ್ನಿ 2ನೇ ವಾಕ್ಯದ ಕಡೆಗೆ ಹೋಗೋಣ. ಏನಿದೆ ಓದೋಣ ಬನ್ನಿ. ಇಂಡಿಯಾಸ್ ಜಿಯೋಲಾಜಿಕಲ್ ಡೈವರ್ಸಿಟಿ ಈಸ್ ದ ಫೌಂಡೇಶನ್ ಆಫ್ ಇಟ್ಸ್ ರಿಮಾರ್ಕಬಲ್ ಎಕೋಲಾಜಿಕಲ್ ರಿಚ್ನೆಸ್. ಹೀಗಿದೆ. ಇಂಡಿಯಾಸ್ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ಭಾರತದ ಅಂತ ಬರೆಯೋಣ. ಜಿಯೋಲಾಜಿಕಲ್ ಡೈವರ್ಸಿಟಿ, ಜಿಯೋಲಾಜಿಕಲ್ ಭೌಗೋಳಿಕ ಅಂತ ಬರಿಬಹುದು. ಓಕೆ, ಡೈವರ್ಸಿಟಿ ವೈವಿಧ್ಯತೆ ಅಂತ ಬರಿಬಹುದು. ಓಕೆ, ಈಸ್ ದ ಫೌಂಡೇಶನ್ ಅಂದ್ರೆ ಅಡಿಪಾಯ ಅಂತ ಹೇಳ್ತೀವಿ. ಬರಿತಾ ಇದೀನಿ ನೋಡಿ, ಅಡಿಪಾಯ ಆಫ್ ಇಟ್ಸ್ ರಿಮಾರ್ಕಬಲ್ ಎಕೋಲಾಜಿಕಲ್ ರಿಚ್ನೆಸ್ ಅಂತ ಕೊಟ್ಟಿದ್ದಾರೆ. ರಿಮಾರ್ಕಬಲ್ ಗಮನಾರ್ಹ ಅಂದ್ರೆ ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು ಅಂತ ಅರ್ಥ. ಎಕೋಲಾಜಿಕಲ್ ಪರಿಸರ, ರಿಚ್ನೆಸ್ ಅಂತ ಕೊಟ್ಟಿದ್ದಾರೆ, ಶ್ರೀಮಂತ ಅಂತ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಂಡಿಯಾಸ್ ಜಿಯೋಲಾಜಿಕಲ್ ಡೈವರ್ಸಿಟಿ, ಭಾರತದ ಭೌಗೋಳಿಕ ವೈವಿಧ್ಯತೆ, ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಏನಾಗಿದ್ಯಂತೆ? ಇದೊಂದು ಅಡಿಪಾಯವಾಗಿದ್ಯಂತೆ. ಯಾವುದಕ್ಕೆ? ಆಫ್ ಇಟ್ಸ್ ರಿಮಾರ್ಕಬಲ್ ಎಕೋಲಾಜಿಕಲ್ ರಿಚ್ನೆಸ್, ಇದು ಗಮನಾರ್ಹ ಪರಿಸರ ಶ್ರೀಮಂತಿಕೆಯ ಒಂದು ಅಡಿಪಾಯವಾಗಿದೆ. ಇದನ್ನ ಇಲ್ಲಿ ಹೇಳಿರುವಂಥದ್ದು. ಸೊ ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಇದನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಉಳಿದಿರುವಂತಹ ಇಷ್ಟು ಕಂಟೆಂಟ್ ಏನಾಗುತ್ತೆ? ಆಬ್ಜೆಕ್ಟ್ ಅಂತ ಬರುತ್ತೆ. ಒಂದು ಫಾರ್ಮುಲಾ ಬಳಸಿ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ಬಳಸಿದ್ದಾರಲ್ವಾ, ನಾವೀಗ ಕನ್ನಡ ಭಾಷೆಯಲ್ಲಿ ಈ ಫಾರ್ಮುಲಾ ಬಳಸಿ ವಾಕ್ಯವನ್ನ ರಚನೆ ಮಾಡೋಣ. ಸಬ್ಜೆಕ್ಟ್ ಅನ್ನ ನಾನೀಗ ಬರಿತಾ ಇದ್ದೀನಿ. ಭಾರತದ ಭೌಗೋಳಿಕ ವೈವಿಧ್ಯತೆಯು ಭಾರತದ ಭೌಗೋಳಿಕ ವೈವಿಧ್ಯತೆಯು ಅದರ ಗಮನಾರ್ಹ ಪರಿಸರ ಶ್ರೀಮಂತಿಕೆಯ ಏನಾಗಿದೆ? ಅಡಿಪಾಯವಾಗಿದೆ. ನೋಡಿ, ಹೀಗೆ ಇಲ್ಲಿ ನಾನು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಭಾರತದ ಭೌಗೋಳಿಕ ವೈವಿಧ್ಯತೆ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ. ವಾಗಿದೆ ಅಂತಂದ್ರೆ ವರ್ಬ್. ಏನಾಗಿರುವಂಥದ್ದು? ಅಡಿಪಾಯ. ಯಾವುದಕ್ಕೆ? ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಪರಿಸರ ಶ್ರೀಮಂತಿಕೆಯ, ಇಷ್ಟು ಕೂಡ ಆಬ್ಜೆಕ್ಟ್ ಆಯಿತು. ಇಲ್ಲಿ ನೀವು ನೋಡಬಹುದು ಫಾರ್ಮುಲಾ ಹೇಳಿದ್ದೆ, ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಓಕೆ, ಬನ್ನಿ ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ, ಓದೋಣ ಬನ್ನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ technologies are on pathway to become the most powerful agents of transformation in human history. ಮಾತಾಡ್ತಾ ಇರುವಂಥದ್ದು AI ನ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದನ್ನ ನಾವೇನಂತ ಹೇಳಬಹುದು? ಕೃತಕ ಬುದ್ಧಿಮತ್ತೆ, ಹೀಗಿದನ್ನ ಹೇಳಬಹುದಿದೆ. ಟೆಕ್ನಾಲಜೀಸ್ ಅಂತ ಇದೆ, ಇದನ್ನ ನಾವೇನಂತ ಹೇಳಬಹುದು? ತಂತ್ರಜ್ಞಾನಗಳು ಅಂತ ಹೇಳಬಹುದು. ಆರ್ ಅಂದ್ರೆ ಬಹುವಚನ ಇದೆ, ನಾವಿಲ್ಲಿ ಬರ್ದಿದ್ದೀವಿ. ಪಾತ್ವೇ ಟು ಬಿಕಮ್, ಪಾತ್ವೇ ಅಂತಂದ್ರೆ ದಾರಿಯಲ್ಲಿ ಇರುವಂಥದ್ದು, ಹಾಗಾಗಿ ಹಾದಿಯಲ್ಲಿ ಅಂತ ಬರಿತೀನಿ. ಟು ಬಿಕಮ್ ಅಂತಿದೆ ಅಲ್ವಾ, ಆಗಲು ಅಂತ ತಗೊಳ್ಬಹುದು. ಏನಾಗೋದಕ್ಕೆ? ಮೋಸ್ಟ್ ಪವರ್ಫುಲ್ ಏಜೆಂಟ್ಸ್. ಮೋಸ್ಟ್ ಅಂತಂದ್ರೆ ನಾವೇನಂತ ಹೇಳಬಹುದು? ಅತ್ಯಂತ. ಪವರ್ಫುಲ್ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವೇನಂತ ಹೇಳಬಹುದು? ಶಕ್ತಿಶಾಲಿ ಏಜೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಏಜೆಂಟ್ಗಳು ಇದೇ ರೀತಿಯಲ್ಲೇ ಬರುತ್ತೆ. ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ವಿಚ್ ಇಸ್ ಸಮಥಿಂಗ್ ಗೆಟಿಂಗ್ ಚೇಂಜ್ಡ್ ಅಂತ ಅರ್ಥ, ಬದಲಾವಣೆಯನ್ನ ಕಾಣೋದು ಅಂತ ಅರ್ಥ. ಹಾಗಾಗಿ ಟ್ರಾನ್ಸ್ಫಾರ್ಮೇಶನ್ ರೂಪಾಂತರ ಅಂತ ಹೇಳ್ತೀವಿ. ಓಕೆ, ಎಲ್ಲಿ? ಇನ್ ಹ್ಯೂಮನ್ ಹಿಸ್ಟರಿ. ಹ್ಯೂಮನ್ ಅಂತಂದ್ರೆ ಮಾನವ, ಹಿಸ್ಟ್ರಿ ಅಂತಂದ್ರೆ ಇತಿಹಾಸ. ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? ಮಾನವ ಇತಿಹಾಸದಲ್ಲಿನೇ
ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನಗಳೇನಿದೆ ಇದು ಅತ್ಯಂತ ಶಕ್ತಿಶಾಲಿ ಏಜೆಂಟ್ಗಳಾಗಿ ರೂಪಾಂತರಗೊಳ್ಳುತ್ತೆ. ಆ ಹಾದಿಯಲ್ಲಿ ಈಗ ಅದು ಹೋಗ್ತಾ ಇದೆ. ಇದನ್ನ ಹೇಳಿರುವಂಥದ್ದು. ಏನು ರೂಪಾಂತರಗೊಳ್ಳೋದು? ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜೀಸ್ ಸಬ್ಜೆಕ್ಟ್ ಆಯ್ತು. ಏನಾಗುತ್ತೆ ಅಂತಿದು ನೋಡಿ, ಟು ಬಿಕಮ್ ಪಾತ್ವೇ ಅಂದ್ರೆ ಪಾತ್ವೇ ಟು ಬಿಕಮ್, ಹಾದಿಯಲ್ಲಿ ಹೋಗ್ತಾ ಇದೆ. ಏನಾಗೋದಕ್ಕೆ? ರೂಪಾಂತರಗೊಳ್ಳೋದಕ್ಕೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾವು ವರ್ಬ್ ಅನ್ನ ಏನನ್ನ ತಗೊಳ್ಬೇಕಾಗತ್ತೆ? ಇಲ್ಲಿರೋ ಹೆಲ್ಪಿಂಗ್ ವರ್ಬ್ ಅನ್ನೇ ನಾವು ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲಿಗೆ ಹೋಗ್ತಾ ಇದೆ, ಏನಾಗೋದಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದು ಆಬ್ಜೆಕ್ಟ್ ಇಲ್ಲಿದೆ, ನಾವು ನೋಡಬಹುದು. ಹೇಗೆ ಬರಿಬಹುದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನಗಳು ಎಸ್. ಈಗ ನಾವು ಆಬ್ಜೆಕ್ಟ್ ಅನ್ನ ಬರಿಬೇಕು. ಮಾನವ ಇತಿಹಾಸದಲ್ಲೇ ನೀವು ಬೇಕಾದ್ರೆ ಹೀಗೆ ಪ್ರಾರಂಭ ಮಾಡಬಹುದಿದೆ. ಓಕೆ, ಬರೆಯೋಣ. ಮಾನವ ಇತಿಹಾಸದಲ್ಲೇ ಅಥವಾ ದಲ್ಲಿನಾದ್ರೂ ತಗೊಳ್ಳಿ. ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಏಜೆಂಟ್ಗಳಾಗಿ ರೂಪಾಂತರ, ಈ ತರ ಸ್ಟಾರ್ಟ್ ಮಾಡ್ಬೇಕು ನೀವು. ಮಾನವ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಏಜೆಂಟ್ಗಳಾಗಿ ರೂಪಾಂತರಗೊಳ್ಳುವ ಅಥವಾ ರೂಪಾಂತರವಾಗುವ, ಎನಿಥಿಂಗ್ ಈಸ್ ಓಕೆ, ರೂಪಾಂತರಗೊಳ್ಳುವ ಹಾದಿಯಲ್ಲಿವೆ. ನೋಡಿ, ಆರ್ನ ಬಳಕೆ ಇಲ್ಲಿ ನಮಗೆ ಈ ರೀತಿಯಲ್ಲಿ ಬಂದಿದೆ. ಒಂದು ವೇಳೆ ಅಲ್ಲೇನಾದ್ರೂ ಈಸ್ನ ಬಳಕೆ ಆಗಿದ್ದಿದ್ರೆ ಹಾದಿಯಲ್ಲಿದೆ ಅಂತ ತಗೊಳ್ತಾ ಇದ್ವಿ. ಇದೇ ವೇ ಅಂತ ಏನ್ ಕೊಟ್ಟಿದ್ದಾರೆ ಆರ್, ಇದನ್ನ ವರ್ಬ್ ಅಂತ ತಗೊಳ್ಳಲಾಗ್ತಿದೆ. ಎಲ್ಲಿರೋದು? ಹಾದಿಯಲ್ಲಿ. ಎಂತಹ ಹಾದಿ ಅದು? ರೂಪಾಂತರಗೊಳ್ಳೋ ರೀತಿಯಲ್ಲಿ. ಏನನ್ನ? ಅತ್ಯಂತ ಶಕ್ತಿಶಾಲಿ ಏಜೆಂಟ್ಗಳಾಗಿ. ಎಲ್ಲಿ ನೋಡುವಂಥದ್ದು? ಇಡೀ ನಮ್ಮ ಇತಿಹಾಸದಲ್ಲಿ, ನಮ್ಮ ಮಾನವ ಇತಿಹಾಸದಲ್ಲಿ. ಇಷ್ಟು ಆಬ್ಜೆಕ್ಟ್ ಆಯ್ತು. ಯಾರು ಈ ಕೆಲಸಗಳನ್ನೆಲ್ಲ ಮಾಡುವಂಥವ್ರು? ಅದು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನಗಳು ಸಬ್ಜೆಕ್ಟ್ ಆಯ್ತು. ಹೀಗೆ ಮೊದಲನೇದಾಗಿ ನೀವು ಸಿಂಪಲ್ ಸೆಂಟೆನ್ಸಸ್ ಅನ್ನ ಟ್ರಾನ್ಸ್ಲೇಟ್ ಮಾಡಬೇಕು. ಇದು ನಿಮಗೆ ಸಹಾಯ ಮಾಡುತ್ತೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಇವತ್ತಿನ ನಮ್ಮ ಈ ಸೆಷನ್ ಅಲ್ಲಿ 3 ವಾಕ್ಯಗಳನ್ನ ತಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಆ್ಯಪ್ ಕೂಡ ರೆಡಿ ಆಗಿದೆ. ನೀವು ಗೂಗಲ್ ಪ್ಲೇನಲ್ಲಿ ವೇದಾಂತ್ ಪಾಠಶಾಲೆ ಅಂತ ಸರ್ಚ್ ಮಾಡಬಹುದು. ಅಲ್ಲಿ ನೀವು ಸರ್ಚ್ ಮಾಡಿ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಇದು ಕೂಡ ನಿಮಗೆ ಪ್ರತಿನಿತ್ಯ ಸಿಗುತ್ತೆ ಅಂದಮೇಲೆ ಇದೆಲ್ಲನೂ ನಾನು ಹೊಸದಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯು ನೋ, ಈಗ ನಮ್ಮ ಆ್ಯಪಲ್ಲಿ 2 ಕೋರ್ಸನ್ನು ನಾನು ಲಾಂಚ್ ಮಾಡಿದ್ದೀನಿ. ಒಂದು ಕಮ್ಯುನಿಕೇಷನ್ಗೆ ಸಂಬಂಧಿಸಿದ್ದು, ಮತ್ತೊಂದು PSI ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ್ದು. ನೀವು ಕೂಡ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ನಮ್ಮ ವೇದಾಂತ್ ಪಾಠಶಾಲೆಯ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನೀವು ನಮ್ಮ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ಕೋರ್ಸ್ಗೆ ಜಾಯಿನ್ ಆಗಬಹುದಿರುತ್ತೆ. ನಿಮಗೆ ಹೋಗ್ತಿದ್ದಂಗೆ ನಮ್ಮ ಕೋರ್ಸ್ ಎಲ್ಲ ಅವೈಲಬಲ್ ಇರುತ್ತೆ ನಮ್ಮ ಆ್ಯಪಲ್ಲಿ. ಕ್ಲಾಸಸ್ ಎಲ್ಲ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ. ಲೈವ್ ಕ್ಲಾಸಸ್ ಆಗಿರುತ್ತೆ ಇದೆಲ್ಲ. ಕಮ್ಯುನಿಕೇಷನ್ ಕ್ಲಾಸ್ ನಿಮಗೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. PSI ಟ್ರಾನ್ಸ್ಲೇಷನ್ ಕ್ಲಾಸ್ ಸಂಜೆ 4 ಗಂಟೆಗೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.